ಒಕ್ಕಲೆಬ್ಬಿಸುವಿಕೆಯ ನೋಟಿಸ್ಗೆ ಆಕ್ಷೇಪ, ಪುನರ್ ಪರಿಶೀಲನಾ ಅರ್ಜಿಗೆ ಆತಂಕವಿಲ್ಲ. ಕೃಷ್ಣ ಅಣ್ಣಯ್ಯ ಗೌಡ, ಎಸಿಎಂ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲನಾ ಪೂರ್ವದಲ್ಲಿಯೇ ಅರ್ಜಿ ಸಲ್ಲಿಸಿದ 6ಕ್ಕೂ ಮಿಕ್ಕ ಅರಣ್ಯವಾಸಿಗಳಿಗೆ ಒಕ್ಕಲೆಬ್ಬಿಸುವ ವಿಚಾರಣಾ ಪ್ರಾಧಿಕಾರದಿಂದ ನೋಟಿಸ್ ಬಂದಿರುವುದಕ್ಕೆ ಹೋರಾಟಗಾರರ ವೇದಿಕೆಯ ನಿಯೋಗ ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ವಿಚಾರಣಾ ಅಧಿಕಾರಿ ಮತ್ತು ಎಸಿಎಫ್ ಕೃಷ್ಣಗೌಡ ಅವರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಇತ್ಯರ್ಥವಾಗದ ಅರ್ಜಿಗಳನ್ನು ಒಕ್ಕಲೆಬ್ಬಿಸುವ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆಂದು ತಾಲೂಕಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇಂದು ತಾಲೂಕಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ಮಂಜುನಾಥ ಮರಾಠಿ ನೇತೃತ್ವದಲ್ಲಿ ವಿಚಾರಣಾಧಿಕಾರಿ ಅವರಿಗೆ ಅವರ ಕಚೇರಿಯಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ಮೇಲಿನಂತೆ ತಿಳಿಸಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅಧಿಕೃತ ಅಧಿಕಾರಿಯುತ ಅಧಿಕಾರಿ ಮತ್ತು ಕುಮಟ ಉಪವಿಭಾಗದ ಸಹಾಯಕ ಸಂರಕ್ಷಣಾಧಿಕಾರಿ ಅವರಿಂದ ಕರ್ನಾಟಕ ಅರಣ್ಯ ಕಾಯ್ದೆ ಕಲಂ 64A ಅಡಿಯಲ್ಲಿ ಕತ್ತಗಾಲು ವಲಯ ಕಾರ್ಯಕ್ಷೇತ್ರದ ಅರಣ್ಯವಾಸಿಗಳಾದ ಕೃಷ್ಣ ದೇವಪ್ಪ ನಾಯ್ಕ್, ಈಶ್ವರ ನಾರಾಯಣ ನಾಯ್ಕ್, ಈಶ್ವರ ದೇವಪ್ಪ ನಾಯ್ಕ್, ದುರ್ಗಿ ಕೃಷ್ಣ ನಾಯ್ಕ್ ಕಡ್ನೀರ್, ಮಹಾದೇವ್ ಸುಬ್ಬಾ ನಾಯ್ಕ್ ಆಳವಳ್ಳಿ, ಗಣಪತಿ ಜಟ್ಟಿ ದೇಶಭಂಡಾರಿ ಹರವಳ್ಳಿ ಮುಂತಾದ ಅರಣ್ಯವಾಸಿಗಳಿಗೆ 1998ರಲ್ಲಿ ಅನಧಿಕೃತವಾಗಿ ಅರಣ್ಯ ಭೂಮಿ ಆಕ್ರಮಿಸಿದ ಕುರಿತು ಕ್ರಿಮಿನಲ್ ಪ್ರಕರಣ ದಾಖಲಾಗಿರುವ ಹಿನ್ನೆಲೆಯಲ್ಲಿ ವಿಚಾರಣಾ ಪ್ರಾಧಿಕಾರದಿಂದ ನೋಟಿಸ್ ನೀಡಿದ್ದು ಇರುತ್ತದೆ. ಅಲ್ಲದೆ ವಿಚಾರಣೆಗೆ ಹಾಜರಾಗಿ ಹೇಳಿಕೆ ಸಲ್ಲಿಸಲು ತಪ್ಪಿದ್ದಲ್ಲಿ ಕಾನೂನು ಪ್ರಕಾರ ಮುಂದಿನ ಅಗತ್ಯದ ಕ್ರಮ ಕೈಗೊಳ್ಳುವುದಾಗಿ ವಿಚಾರಣಾಧಿಕಾರಿಯ ಸಹಿ ಇರುವ ನೋಟಿಸ್ ನೀಡಲಾಗಿತ್ತು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇವತ್ತಿನ ಈ ಒಂದು ಕುಮಟಾ ತಾಲೂಕಿನ ಅರಣ್ಯ ಅತಿಕ್ರಮಣದಾರರ ಒಕ್ಕಲೆಬ್ಬಿಸುವಿಕೆಯ ಒಂದು ನೋಟಿಸನ್ನು 64A ಅಡಿಯಲ್ಲಿ ಮಾನ್ಯ ಸಂರಕ್ಷಣಾಧಿಕಾರಿಗಳು ನೀಡಿದ್ದಾರೆ. ಇವತ್ತು 7 ಜನರಿಗೆ ಅದೇ ರೀತಿ ನೋಟಿಸ್ಗಳನ್ನು ನೀಡಿದರು. ಈಗಾಗಲೇ ನಾವು ಇವರ ಹತ್ರ ಅರಣ್ಯ ಸಮುದಾಯದ ಹತ್ರ ಚರ್ಚೆ ಮಾಡಿದವಾಗ ಅವರು ಇದು ಈ ತಿಂಗಳ ಕೊನೆ ಬ್ಯಾಚು, ನೆಕ್ಸ್ಟ್ ಮತ್ತೆ ನೋಟಿಸ್ ಕೊಡುವುದಿಲ್ಲ ಇರುವಂಥ ಒಂದು ಭರವಸೆಯನ್ನು ನೀಡಿದ್ದಾರೆ. ಅದೇ ರೀತಿ ತಮಗೆ ಲೀಸ್ಟ್ ಇಲ್ಲ, ಯಾರ್ಯಾರು ಒಟ್ಟು ಸಮಿತಿ ಒಪ್ಪಿಕೊಂಡಿದ್ದ ಲೀಸ್ಟ್ ಇಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ಹೋರಾಟ ಸಮಿತಿಯವರೇ ತಮ್ಮ ಲೀಸ್ಟ್ ಕೊಡ್ತೇವೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಹೇಳಿದ್ದೇವೆ. ಆ ಲೀಸ್ಟ್ ತಂದು ಕೊಟ್ಟರೆ ತಾವು ಯಾವುದೂ ನೋಟಿಸ್ಗಳನ್ನು ಇನ್ನು ಮುಂದೆ ಕೊಡುವುದಿಲ್ಲ ಹೇಳುವಂಥ ಭರವಸೆಯನ್ನು ನೀಡಿದ್ದಾರೆ. ಅದೇ ರೀತಿ ಈಗಾಗಲೇ CCF ಶಿರ್ಷಿರವರು ಈ 64A ಅಡಿಯಲ್ಲಿ ಏನು ಒಕ್ಕಲೆಬ್ಬಿಸುವಿಕೆ ನೋಟಿಸ್ ಕೊಡ್ತಿದ್ರು ಅದನ್ನು ಸ್ಟೇ ಮಾಡಿದೆ ಅಂತೇಳಿ ಕಳೆದ ಒಂದು ತಿಂಗಳದ ಹಿಂದೆ ಶಿರ್ಷಿಯಲ್ಲಿ ಹೇಳಿದರು. ಆದರೂ ಕೂಡ ಈ ನೋಟಿಸ್ ಕೊಡ್ತಿರೋದು ನಮ್ಮ ಹತ್ರ ಆತಂಕದ ವಿಚಾರ. ಅದರಲ್ಲಿ ಒಂದು ಕೊಟ್ಟ ಮಾತನ್ನು ನಮ್ಮ CCF ತಪ್ಪುದ ಹಾಗಾಯಿತು ಅಂತೇಳಿ ಸಂಘಟನೆಯವರು ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಮುಂದಾದರೂ ಈ ಒಂದು ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಾವು CCF ಸೈಡ್ರ ಆಫೀಸ್ ಕದ ತಟ್ಟಬೇಕಾಗ್ತದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಈ ಒಂದು ಏನು 64A ಅಡಿಯಲ್ಲಿ ಏನು ಪರಿಶೀಲನೆ ನಡೀತಾ ಇದೆ, ಇದು ಕೊನೆಯ ಒಂದು ಏನು ಇದಾಗಲಿ, ಏನು ಕೊನೆಯ ಒಂದು ಅವರ ನೋಟಿಸ್ ಆಗಲಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಿನಾಕಾರಣ ಕಿರುಕುಳ. ನವೆಂಬರ್ 11ರಂದು ಶಿರಸಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿಯಲ್ಲಿ ಜಿಲ್ಲೆಯ ಹಿರಿಯ ವಿವಿಧ ಇಲಾಖೆಯ ಅಧಿಕಾರಿಗಳ ಸಮಕ್ಷಮದಲ್ಲಿ ಜರುಗಿದ ಸಮಾಲೋಚನಾ ಸಭೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರ್ಜಿಯನ್ನು ಒಕ್ಕಲೆಬ್ಬಿಸುವ ಪ್ರಕ್ರಿಯೆಯನ್ನು ಕೇಂದ್ರ ಕಚೇರಿಯಿಂದ ನಿರ್ದಿಷ್ಟ ಅಭಿಪ್ರಾಯ ಬರುವವರೆಗೂ ಅರಣ್ಯವಾಸಿಯ ಒಕ್ಕಲೆಬ್ಬಿಸುವ ವಿಚಾರಣೆಯು ಸ್ಥಗಿತಗೊಳಿಸಲಾಗುವುದು ಎಂದು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹಿರಾಲಾಲ್ ತಿಳಿಸಿದ್ದರು. ಅರಣ್ಯ ಅಧಿಕಾರಿಗಳು ವಿನಾಕಾರಣ ಕಿರುಕುಳ ನೀಡುತ್ತಿರುವುದು ವಿಷಾದಕರವೆಂದು ತಾಲೂಕಾಧ್ಯಕ್ಷ ಮಂಜುನಾಥ ಮರಾಠಿ ತಿಳಿಸಿದ್ದಾರೆ.